When you want something, all the universe conspires in helping you to achieve it. That's what Paulo Coelho said. Hello, ಎಲ್ರಿಗೂ ನಮಸ್ಕಾರ. This is Pruthvi. Welcome back to my channel. I hope you all are doing safe. In this video, I'm going to talk about a book which is awesome, which is brilliant, and which is life-changing for some people. It's The Alchemist by Paulo Coelho. It's a philosophical adventure fantasy novel which is written in Portuguese. Originally ಇದನ್ನು ಪೋರ್ಚುಗೀಸಲ್ಲಿ ಬರೆದಿದ್ದಾರೆ by Brazilian author called Paulo Coelho. I hope I'm pronouncing it right. ಸೊ ಇದು ಒರಿಜಿನಲಿ ಪೋರ್ಚುಗೀಸಲ್ಲಿ ಬರೆದಿರೋ ಪುಸ್ತಕ ಆಗಿದ್ರು ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್. ಸೊ ಲೆಟ್ ಮಿ ಫಸ್ಟ್ ಟಾಕ್ ಅಬೌಟ್ ದ ಪಾಪ್ಯುಲಾರಿಟಿ ಆಫ್ ದ ಬುಕ್ ನಾವು. ದಿಸ್ ಬುಕ್ ಈಸ್ ಅನ್ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ and it has been translated into more than 70 languages. Yes, 70. More than 70 languagesಗೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. 70ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜಸ್ಗೆ ಈ ಪುಸ್ತಕನ ಟ್ರಾನ್ಸ್ಲೇಟ್ ಆಗಿದೆ ಅಂತ ಹೇಳಿದರೆ ಪಾಪ್ಯುಲಾರಿಟಿ ಎಷ್ಟಿದೆ ಈ ಪುಸ್ತಕದ್ದು ಅಂತ ಹೇಳಿ ನೀವೇ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಆಸ್ ದ ಬುಕ್ ಕವರ್ ಮೇಲೆ ಅವರು ಕ್ಲೇಮ್ ಮಾಡೋ ರೀತಿ ಇಟ್ ಹ್ಯಾಸ್ ಬೀನ್ ಸೋಲ್ಡ್ ಮೋರ್ ದ್ಯಾನ್ 65 million copies all over the globe. So not just lakhs, not just thousands, but 65 million copies sold agide ee pustaka all over the globe. So that's how much popular this book is. So, and the best part of this book enanta helidre, the author just wrote this book in just 2 weeks. Yes, you heard it right, just 2 weeks alli bartirunta pustaka idu. When the author is asked about this, the author said that he could able to write this book in this space because the story was already written in his soul. So that's what he said. His choice of words in the book is so beautiful and so graceful. So that's why he said maybe the story was already written in his soul anta heli. So antadénide ee pustakadalli ashtu popular agodakke anta helidre ಫಿಲೋಸಫಿನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಲೈಫ್ ಫಿಲೋಸಫಿನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಹೇಳಿದ್ದಾರೆ. ಸೊ ದೆನ್ ಕಮಿಂಗ್ ಟು ದ ಪ್ಲಾಟ್ ಆಫ್ ದ ಸ್ಟೋರಿ. This story is about a boy called Santiago. Santiago is an Andalusian shepherd boy. Shepherd boy ಅಂತ ಹೇಳಿದರೆ ಕುರಿ ಕಾಯೋ ಹುಡುಗ. ಸ್ಯಾಂಟಿಯಾಗೋ ಪೇರೆಂಟ್ಸ್ಗೆ ಅವನು ಚರ್ಚಲ್ಲಿ ಒಬ್ಬ ಪ್ರೀಸ್ಟ್ ಆಗಬೇಕಂತ ಹೇಳಿ ಆಸೆ ಇರುತ್ತೆ. ಬಟ್ ಸ್ಯಾಂಟಿಯಾಗೋ ಈಸ್ ವೆರಿ ಮಚ್ ಕಂಫರ್ಟಬಲ್ ಇನ್ ವಾಟ್ ಎವರ್ ಹೀ ಈಸ್ ಡೂಯಿಂಗ್ ಕರೆಂಟ್ಲಿ. ದಟ್ ಈಸ್ ಕುರಿಗಳ ಜೊತೆ ಊರೂರು ಸುತ್ತಕೊಂಡಿರೋದು ತುಂಬ ಕಂಫರ್ಟಬಲ್ ಆಗಿರ್ತಾನೆ ಅವನು ಅದರಲ್ಲಿ. ಆ್ಯಂಡ್ ಹೀ ಲವ್ಸ್ ಡೂಯಿಂಗ್ ದಟ್ ಆಲ್ಸೋ. ಬಟ್ a recurring dream keeps troubling him. ಅವನಿಗೆ ಪದೇ ಪದೇ ಒಂದು ಕನಸು ಬರ್ತಾ ಇರುತ್ತೆ. ಅವನಿಗೊಂದು ನಿಧಿ ಇರೋ ಥರ ಅವನಿಗೊಂದು ಕನಸು ಬರ್ತಾ ಇರುತ್ತೆ ಯಾವಾಗಲೂ. ಒಂದು ರೂಯಿನ್ಡ್ ಚರ್ಚ್ ಹತ್ರ ಇರೋ ಒಂದು ಸೆಕಮರ್ ಟ್ರೀ ಕೆಳಗೆ ಮಲ್ಕೊಂಡಾಗ ಇವನಿಗೆ ಯೂಶ್ವಲಿ ಈ ಕನಸು ಬರ್ತಾ ಇರುತ್ತೆ. ಸೊ ಒನ್ ಡೇ ಈ ಫೈನಲಿ ಡಿಸೈಡ್ಸ್ ಟು ಅಪ್ರೋಚ್ ದ ಫಾರ್ಚೂನ್ ಟೆಲ್ಲರ್ ಟು ಇಂಟರ್ಪ್ರಿಟ್ ದಿಸ್ ಡ್ರೀಮ್. ಏನಕ್ಕೆ ಇದು ಪದೇ ಪದೇ ಕನಸು ಬರ್ತಾ ಇದೆ ಅಂತ ಹೇಳಿ ಈ ರೀತಿ ಕೇಳೋದಕ್ಕೆ ಅಂತ ಡಿಸೈಡ್ ಮಾಡ್ಕೋತಾನೆ ಅವನು. ಸೊ ದೆನ್ ಹಿ ಅಪ್ರೋಚಸ್ ಅ ಜಿಪ್ಸಿ ಫಾರ್ಚೂನ್ ಟೆಲ್ಲರ್ ಲೇಡಿ ಹೂ ಇಂಟರ್ಪ್ರಿಟ್ಸ್ ದ ಡ್ರೀಮ್ಸ್. ಸೊ ದ್ಯಾಟ್ ಲೇಡಿ ಇಂಟರ್ಪ್ರಿಟ್ ಮಾಡಿ ಹೇಳ್ತಾಳೆ, ನಿನಗೆ ಈಜಿಪ್ಟಲ್ಲಿರೋ ಪಿರಮಿಡ್ಸ್ ಹತ್ರ ನಿನಗೊಂದು ನಿಧಿ ಕಾಯ್ತಾ ಇದೆ, ಅಂದರೆ ಟ್ರೆಷರ್ ಇದೆ. ಸೊ ಯು ನೀಡ್ ಟು ಗೋ ಫಾಲೋ ದಟ್ ಡ್ರೀಮ್ ಅಂತೇಳಿ ಹೇಳ್ತಾಳೆ. ಅವನು ಸರಿ ಅಂತ ಹೇಳಿ ಕೇಳಿಕೊಂಡು ಬರ್ತಾನೆ. ಬಟ್ ಹಿ ಈಸ್ ಇನ್ ಕನ್ಫ್ಯೂಷನ್ ಅಗೇನ್. ಡ್ರೀಮ್ಸ್ನ ಇದೊಂದು ಕನಸನ್ನ ನಾನು ನಂಬಿಕೊಂಡು ನಾನು ಈಜಿಪ್ಟ್ ಪಿರಮಿಡ್ಸ್ ತನಕ ಹೋಗಬೇಕಂತ ಹೇಳಿ ಕನ್ಫ್ಯೂಷನಲ್ಲಿರ್ತಾನೆ. ಸೊ ದೆನ್ ಅಗೇನ್ ಅವನು ಡೈಲಿ ಲೈಫಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಬಟ್ ದೆನ್ ಅಗೇನ್ ಒಬ್ಬ ಓಲ್ಡ್ ಮ್ಯಾನ್ ಅವನಿಗೆ ಸಿಗ್ತಾನೆ ಹೂ ಹಿಮ್ಸೆಲ್ಫ್ ಕ್ಲೇಮ್ಸ್ ಟು ಬಿ ದ ಕಿಂಗ್ ಆಫ್ ಸೇಲಮ್. ಅವನು ಕೂಡ ಸ್ಯಾಂಟಿಯಾಗೋಗೆ ಅದೇ ಅಡ್ವೈಸ್ ಮಾಡ್ತಾನೆ ಅವನ ಕನಸಿನ ಬಗ್ಗೆ ಮತ್ತು ಈಜಿಪ್ಟಲ್ಲಿರೋ ಪಿರಮಿಡ್ಸ್ನ ಹತ್ರ ಹೋಗಿ ಅವನು ಟ್ರೆಷರ್ ಹುಡ್ಕೋದ್ರ ಬಗ್ಗೆ ಅಡ್ವೈಸ್ ಮಾಡ್ತಾನೆ. ಆ್ಯಂಡ್ ಅವನು ಹೇಳ್ತಾನೆ ದಟ್ ಕಿಂಗ್ ಆಫ್ ಸೇಲಮ್ ಏನಂತ ಹೇಳಿ ಹೇಳ್ತಾನೆ ಅಂತ ಹೇಳಿದರೆ, ನಿನ್ಗೇನು ಕನಸು ಬೀಳ್ತಾ ಇದೆ ದಟ್ಸ್ ಯುವರ್ ಪರ್ಸ್ನಲ್ ಲೆಜೆಂಡ್ ಇನ್ ಯುವರ್ ಲೈಫ್, ಸೊ ಯು ಶುಡ್ ಫಾಲೋ ಇಟ್ ಅಂತ ಹೇಳಿ ಸ್ಯಾಂಟಿಯಾಗೋನ ಕನ್ವಿನ್ಸ್ ಮಾಡ್ತಾನೆ ಟು ಫಾಲೋ ಹಿಸ್ ಡ್ರೀಮ್. ಸೊ ದೆನ್ ಸ್ಯಾಂಟಿಯಾಗೋ ಡಿಸೈಡ್ ಮಾಡಿ ಅವನ ಕುರಿಗಳನ್ನೆಲ್ಲ ಮಾರಿ ಸ್ವಲ್ಪ ದುಡ್ಡು ತೊಗೊಂಡು ಈ ಜರ್ನಿ ಮಾಡೋದಕ್ಕೆ ರೆಡಿ ಆಗ್ತಾನೆ. ಸೊ ದೆನ್ ಫ್ರಮ್ ದೆನ್ ಆನ್ವರ್ಡ್ಸ್ ಸ್ಯಾಂಟಿಯಾಗೋ ಜರ್ನಿ ಸ್ಟಾರ್ಟ್ ಆಗುತ್ತೆ ಟು ಪರ್ಸ್ಯೂ ಹಿಸ್ ಡ್ರೀಮ್, ಟು ಪರ್ಸ್ಯೂ ಹಿಸ್ ಪರ್ಸ್ನಲ್ ಲೆಜೆಂಡ್. ದಟ್ ಈಸ್ ಈಜಿಪ್ಟಲ್ಲಿರೋ ಪಿರಮಿಡ್ಸ್ ಹತ್ರ ಹೋಗಿ ಅವ್ನ ಟ್ರೆಷರ್ನ ಹುಡ್ಕೋದು. ಸೊ ದ್ಯಾಟ್ಸ್ ವಾಟ್ ದ ಸ್ಟೋರಿ ಈಸ್ ಆಲ್ ಅಬೌಟ್. ಸೊ ಈ ಕಥೆನ ಪೌಲೋ ಕೊವಾಲೋ ಅವರು ನಮ್ಮ ಲೈಫ್ಗೆ ತುಂಬ ರಿಲೇಟ್ ಮಾಡಿ ಹೇಳ್ತಾ ಹೋಗಿದ್ದಾರೆ.
ಅವ್ನಿಗೊಂದು ಜಸ್ಟ್ ಒಂದು ಕನಸು ಬೀಳ್ತಾ ಇದೆ, ಅದನ್ನು ಅವ್ನು ಹುಡ್ಕೊಂಡು ಹೊರಟಿದ್ದಾನೆ ವಿತ್ ದ ಅಡ್ವೈಸ್ ಆಫ್ ದ ಪೀಪಲ್ ಹೂ ಮೋಟಿವೇಟ್ಸ್ ಹಿಮ್ ಟು ಫೈಂಡ್ ದ್ಯಾಟ್ ಟ್ರೆಷರ್. ಸೊ ದೆನ್ ಅವನು ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿ, ದೆನ್ ಅವನ ಟ್ರೆಷರ್ ಅಂದರೆ ಪಿರಮಿಡ್ಸ್ ತನಕ ರೀಚ್ ಆಗೋ ತನಕ ಅವ್ನು ಏನೇನು ಹರ್ಡಲ್ಸ್ನ ಫೇಸ್ ಮಾಡ್ತಾನೆ, ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾನೆ, ಅಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಮಧ್ಯೆ ಕೂಡ ವಿಲ್ ಹಿ ಏಬಲ್ ಟು ಫೈಂಡ್ ಹಿಸ್ ಟ್ರೆಷರ್, ಅಥವಾ ಜರ್ನಿನ ಮಧ್ಯದಲ್ಲೇ ಬಿಟ್ಟು ಬರ್ತಾನೆ ಅವನು, ಅದು ಕನಸನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಹೋಗಿರೋನು ಅಲ್ಲಿ ತನಕ ರೀಚ್ ಆಗೋ ತನಕ ಅವನು ಎಲ್ಲಾದರೂ ಮಧ್ಯದಲ್ಲೇ ಸೆಟ್ಲ್ ಆಗಿಬಿಡ್ತಾನೆ, ಎಲ್ಲಾದರೂ ಮಧ್ಯದಲ್ಲೇ ಕೈ ಬಿಟ್ಬಿಡ್ತಾನೆ, ಅದೆಲ್ಲನೂ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಬಹಳಷ್ಟು ಲೈಫ್ ಲೆಸನ್ಸು ಕೂಡ ಇಲ್ಲಿ ನಮಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ ಥ್ರೂ ಔಟ್ ದ ಬುಕ್. ಎಷ್ಟೊಂದು ಸತಿ ಅವನ ಹತ್ರ ಇರೋ ದುಡ್ಡು ಕಳ್ಕೊಬೇಕಾಗತ್ತೆ, ಎಲ್ಲೋ ಒಬ್ಬ ಕ್ರಿಸ್ಟಲ್ ಮರ್ಚೆಂಟ್ ಹತ್ರಕ್ಕೆ ಸೇರ್ಕೋತಾನೆ ಕೆಲಸಕ್ಕೆ, ಕ್ರಿಸ್ಟಲ್ಗಳನ್ನ ಕ್ಲೀನ್ ಮಾಡೋ ರೀತಿ ಕೆಲಸಕ್ಕೆ ಸೇರ್ಕೋತಾನೆ, ಜಸ್ಟ್ ಊಟಕ್ಕೋಸ್ಕರ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ದೆನ್ ಆ ಬಿಸ್ನೆಸ್ಸೇ ಇಂಪ್ರೂವ್ ಆಗಿ ಕ್ರಿಸ್ಟಲ್ ಮರ್ಚೆಂಟ್ಗೆ ಒಳ್ಳೆ ಲಾಭ ಆಗುತ್ತೆ. ದೆನ್ ಅವನು ಕೂಡ ಬಿಸ್ನೆಸ್ಸಲ್ಲಿ ಸೇರಿಸ್ಕೋತಾನೆ ಅವನು. ದೆನ್ ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಮಾಡ್ಕೋತಾನೆ, ಸ್ವಲ್ಪ ದುಡ್ಡು ಜಾಸ್ತಿ ಆದಮೇಲೆ ಮತ್ತೆ ಅವನ ಡ್ರೀಮ್ ನೆನಪಾಗುತ್ತೆ, ಇಲ್ಲ ನಾನು ಪಿರಮಿಡ್ಸ್ ಹತ್ರ ಹೋಗಬೇಕು, ಟ್ರೆಷರ್ನ ಹುಡುಕ್ಬೇಕಂತ ಹೇಳಿ. ದೆನ್ ಅಲ್ಲೂ ಕೂಡ ಸೆಟ್ಲ್ ಆಗಲ್ಲ ಅವನು, ಕ್ರಿಸ್ಟಲ್ ಮರ್ಚೆಂಟ್ ಹತ್ರ ಒಳ್ಳೆ ದುಡ್ಡು ಸಿಕ್ಕಿದ್ರು ಅವನಿಗೆ, ಅಲ್ಲೂ ಕೂಡ ಸೆಟಲ್ ಆಗಲ್ಲ ಅವನು. ದೆನ್ ಹಿ ಕಂಟಿನ್ಯೂಸ್ ಟು ಫಾಲೋ ಹಿಸ್ ಡ್ರೀಮ್ ಎಗೇನ್. ಅವ್ನು ಮತ್ತೆ ಹೊರಟಾಗ ಮತ್ತೆ ಅವನ್ನ ದುಡ್ಡೆಲ್ಲ ಕಳ್ಕೊತಾನೆ. ದೆನ್ ಸಹಾರಾ ಡೆಸರ್ಟಲ್ಲಿ ಒಂದು ಒಯಸಿಸ್ ಹತ್ರ ಒಂದು ಕಿಂಗ್ಡಮ್ ಅಲ್ಲಿ ಸೇರ್ಕೋತಾನೆ. ದೇರ್ ಹಿ ಫೈಂಡ್ಸ್ ಲವ್ ಆಫ್ ಹಿಸ್ ಲೈಫ್, ಎ ಲೇಡಿ ಕಾಲ್ಡ್ ಫಾತಿಮಾ ಅನ್ನೋ ಲೇಡಿ ಮೇಲೆ ಅವನಿಗೆ ಲವ್ ಆಗುತ್ತೆ. ಆ್ಯಂಡ್ ದೆನ್ ಅಲ್ಲೂ ಕೂಡ ಸೆಟ್ಲ್ ಆಗೋದಕ್ಕೆ ಅವ್ನು ಡಿಸೈಡ್ ಮಾಡ್ಕೋತಾನೆ. ಬಟ್ ಫಾತಿಮಾ ಸೇಸ್ ನೋ, ನೀನು ಇಲ್ಲಿ ನಿನ್ನ ಡ್ರೀಮ್ನ ಪರ್ಸ್ಯೂ ಮಾಡೋದಕ್ಕೆ ಬಂದಿದ್ಯಾ, ನಿನ್ನ ಪರ್ಸ್ನಲ್ ಲೆಜೆಂಡ್ನ ಪರ್ಸ್ಯೂ ಮಾಡೋದಕ್ಕೆ ಬಂದಿದ್ಯಾ, ನೀನು ಹೋಗಿ ಬಾ, ಐ ವಿಲ್ ವೆಯ್ಟ್ ಟಿಲ್ ದ್ಯಾಟ್ ಅಂತ ಹೇಳಿ ಅವಳು ಕೂಡ ಹೇಳಿ ಸಪೋರ್ಟ್ ಮಾಡ್ತಾಳೆ. ದೆನ್ ಇನ್ನು ಬಹಳಷ್ಟು ಇನ್ಸಿಡೆಂಟ್ಸ್ಗಳು ನಡೆಯುತ್ತೆ ಸ್ಯಾಂಟಿಯಾಗೋಗೆ, ವೇರ್ ಹಿ ಕುಡ್ ಹ್ಯಾವ್ ಸ್ಟಾಪ್ಡ್ ಹಿಮ್ಸೆಲ್ಫ್ ಫ್ರಮ್ ಅಚೀವಿಂಗ್ ಹಿಸ್ ಡ್ರೀಮ್ ಆರ್ ಫ್ರಮ್ ಫಾಲೋಯಿಂಗ್ ಹಿಸ್ ಡ್ರೀಮ್, ಬಟ್ ಈ ಡಸಂಟ್ ಸೆಟಲ್ ಎನಿವೇರ್. ಡೆಸರ್ಟಲ್ಲೇ ಒಯಸಿಸಲ್ಲಿ ಆ ಕಿಂಗ್ ಏನಿರ್ತಾನೆ, ಅವನು ರಾಜ ಏನಿರ್ತಾನೆ, ಅವನು ಸ್ಯಾಂಟಿಯಾಗೋ ಅಡ್ವೈಸ್ ತೊಗೊಂಡು ಕೌನ್ಸಿಲರ್ ಆಗಿ ಅವನ್ನ ಅಪಾಯಿಂಟ್ ಮಾಡ್ಕೋತಾನೆ. ಅಲ್ಲೂ ಕೂಡ ಅವ್ನು ಸೆಟಲ್ ಆಗ್ಬೋದಾಗಿತ್ತು ಫಾತಿಮಾ ಜೊತೆಗೆ, ಬಟ್ ಹಿ ಡಸಂಟ್ ಸೆಟಲ್ ದೇರ್ ಆಲ್ಸೋ. ಅವ್ನು ಮತ್ತೆ ಅವನ ಡ್ರೀಮ್ನ ಫಾಲೋ ಮಾಡಲೇಬೇಕು ನಾನು ಅಂತ ಹೇಳಿ ಮತ್ತೆ ಅವ್ನು ಮುಂದುವರಿಸ್ತಾನೆ ಅವನ ಜರ್ನಿನ. ದೆನ್ ಹಿ ಎನ್ಕೌಂಟರ್ಸ್ ದ ಆಲ್ಕೆಮಿಸ್ಟ್. ಎಸ್, ಆಲ್ಕೆಮಿಸ್ಟ್ ಅಂತ ಹೇಳಿ ಏನಕ್ಕೆ ನೇಮ್ ಇದೆ ಅಂತ ಹೇಳಿದರೆ, ಆಲ್ಕೆಮಿಸ್ಟ್ ಇಸ್ ಅ ಪರ್ಸನ್ who converts lead into gold and it is written on an emerald stone. ಹೇಗೆ ಅದನ್ನು ಕನ್ವರ್ಟ್ ಮಾಡೋದು ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಮ್ಯಾನ್ ಆಲ್ಕಿಮಿಸ್ಟ್ನ ಸರ್ಚ್ ಮಾಡ್ತಾ ಇರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಆಲ್ಕಿಮಿಸ್ಟ್ ಲೆಡ್ನ ಗೋಲ್ಡ್ಗೆ ಕನ್ವರ್ಟ್ ಮಾಡ್ತಾ ಇರ್ತಾನೆ. ಸೊ ದ್ಯಾಟ್ಸ್ ವೈ 10 ವರ್ಷದಿಂದ ಸರ್ಚ್ ಮಾಡ್ತಾ ಇರ್ತಾನೆ ಅವನು ಆಲ್ಕಿಮಿಸ್ಟ್ನ, ಲೆಡ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ. ದೆನ್ ಯಾವಾಗ ಆಲ್ಕಿಮಿಸ್ಟ್ ಸಿಗ್ತಾನೋ, ಆಲ್ಕಿಮಿಸ್ಟ್ ಹೇಳ್ತಾನೆ ಟು ಸ್ಯಾಂಟಿಯಾಗೋ ಆ್ಯಂಡ್ ಟು ದ್ಯಾಟ್ ಇಂಗ್ಲಿಷ್ ಮ್ಯಾನ್, ನೀನು 10 ವರ್ಷದಿಂದ ನನ್ನ ಹುಡುಕ್ತಾ ಇದೆಯಾ, ಬಟ್ ನೀನು 10 ವರ್ಷದಲ್ಲಿ ಒಂದು ಸತಿನಾದರೂ ನೀನೇ ಲೆಡ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ದೆನ್ ದಟ್ ಇಂಗ್ಲಿಷ್ ಮ್ಯಾನ್ ರಿಯಲೈಸಸ್, ನಾನು ಸುಮ್ಮನೆ ನಿಮ್ಮನ್ನು ಹುಡ್ಕೋದ್ರ ಬದಲು ನಾನೇ ಅದನ್ನು ಟ್ರೈ ಮಾಡ್ಬೋದಾಗಿತ್ತಲ್ವ ಇನ್ ಆಲ್ ದೋಸ್ 10 years ಅಂತ ಹೇಳಿ. ದೆನ್ ಹಿ ಪರ್ಸ್ಯೂ ಹಿಸ್ ಪರ್ಸ್ನಲ್ ಲೆಜೆಂಡ್. ಆ ಪರ್ಸ್ನಲ್ ಲೆಜೆಂಡ್ಗೆ ಅವನು ಹೋಗ್ತಾನೆ, ಅಂದರೆ ಅದನ್ನು ಕಂಡುಹಿಡಿಯೋದಕ್ಕೆ ಅವ್ನು ಟ್ರೈ ಮಾಡೋದಕ್ಕೆ ಹೋಗ್ತಾನೆ. ಸೊ ದೆನ್ ಸ್ಯಾಂಟಿಯಾಗೋ ಅಗೈನ್ ಆಲ್ಕಿಮಿಸ್ಟ್ ಜೊತೆಗೆ ಅವ್ನ ಜರ್ನಿನ ಮುಂದುವರಿಸ್ತಾನೆ ಟು ರೀಚ್ ದ ಪಿರಮಿಡ್ಸ್. ದೆನ್ ಆಲ್ಕಿಮಿಸ್ಟ್ ಅಗೇನ್ ಬಹಳಷ್ಟು ಗೈಡ್ ಮಾಡ್ತಾರೆ ಸ್ಯಾಂಟಿಯಾಗೋಗೆ ಇನ್ ರೀಚಿಂಗ್ ಹಿಸ್ ಡ್ರೀಮ್ಸ್. ಆ್ಯಂಡ್ ದೆನ್ ಫೈನಲಿ ಅವನು ಪಿರಮಿಡ್ಸ್ಗೆ ಹೋಗ್ತಾನೆ. ಪಿರಮಿಡ್ಸ್ಗೆ ಹೋಗಿ ದೆನ್ ಹಿ ಸ್ಟಾರ್ಟ್ಸ್ ಡಿಗ್ಗಿಂಗ್ ಫಾರ್ ಹಿಸ್ ಟ್ರೆಷರ್ ಇನ್ ದ ಪಿರಮಿಡ್ಸ್. ದೆನ್ ಅಗೈನ್ ಇದ್ರ ಮಧ್ಯೆ ಇನ್ನೂ ಬಹಳಷ್ಟು ಇನ್ಸಿಡೆಂಟ್ಸ್ ಆಗುತ್ತೆ, ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಸ್ಯಾಂಟಿಯಾಗೋಗೆ. ಬಟ್ ಹಿ ಓವರ್ಕಮ್ಸ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಕಂಟಿನ್ಯೂ ಟು ಪರ್ಸ್ಯೂ ಹಿಸ್ ಡ್ರೀಮ್ ಅಂಟಿಲ್ ಹಿ ರೀಚಸ್ ದ ಪಿರಮಿಡ್ಸ್. ಸೊ ದೆನ್ ಪಿರಮಿಡ್ಸ್ಗೆ ಹೋದಾಗ ಅಗೈನ್ ನಿಮಗೆ ಟ್ರೆಷರ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ಒಂದು ಕಂಪ್ಲೀಟ್ ಸಸ್ಪೆನ್ಸ್ ಇರುತ್ತೆ ಅಲ್ಲಿ. ಬಟ್ ಟು ಅವರ್ ಸರ್ಪ್ರೈಸ್ ಏನಾಗುತ್ತೆ ಅಂತ ಹೇಳಿದರೆ, ಆ್ಯಕ್ಚುಲಿ ಅಲ್ಲಿ ಪಿರಮಿಡ್ಸಲ್ಲಿ ಅವನಿಗೆ ಟ್ರೆಷರ್ ಇರೋದೇ ಇಲ್ಲ. ಟ್ರೆಷರ್ ಇನ್ನೆಲ್ಲೋ ಬೇರೆ ಕಡೆ ಇರುತ್ತೆ. ಬಟ್ ಟ್ರೆಷರ್ ಸ್ಯಾಂಟಿಯಾಗೋಗೆ ಸಿಗುತ್ತೆ, ಬಟ್ ಎಲ್ಲಿ ಸಿಗುತ್ತೆ, ಬಟ್ ನಾಟ್ ಇನ್ ದ ಪಿರಮಿಡ್ಸ್. ಪಿರಮಿಡ್ಸಲ್ಲಿ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಟ್ರೆಷರ್ ಎಲ್ಲಿದೆ ಅಂತ ಹೇಳಿ. ಸೊ ಟು ಗೆಟ್ ಟು ನೋ ದ್ಯಾಟ್ ವೇರ್ ದ ಟ್ರೆಷರ್ ಈಸ್, ಹಿ ಹ್ಯಾಸ್ ಟು ರೀಚ್ ಅಂಟಿಲ್ ದ ಫೈನಲ್ ಡೆಸ್ಟಿನೇಷನ್, ದಟ್ ಈಸ್ ದ ಪಿರಮಿಡ್ಸ್. ಪಿರಮಿಡ್ಸ್ ಹತ್ರ ಹೋದಾಗಲೇ ಅವನಿಗೆ ಗೊತ್ತಾಗೋದು ಟ್ರೆಷರ್ ಎಲ್ಲಿತ್ತು ಅಂತ ಹೇಳಿ. ಫೈನಲಿ ಅವನಿಗೆ ಟ್ರೆಷರ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಿತ್ ಆಲ್ ಆಫ್ ದಿಸ್ ಸ್ಟೋರಿ ಪ್ಲಾಟ್, ಪೌಲೋ ಕೊವಾಲೋ ಅವರು ಏನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳಿದರೆ, ನೆವರ್ ಸೆಟಲ್ ಇನ್ ಯುವರ್ ಲೈಫ್, ನೆವರ್ ಎವರ್ ಸೆಟಲ್ ಇನ್ ಯುವರ್ ಲೈಫ್, ಡೂ ಕಂಟಿನ್ಯೂ ಟು ಪರ್ಸ್ಯೂ ವಾಟ್ ಎವರ್ ಯು ವಾಂಟೆಡ್ ಟು ಆಲ್ವೇಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಸ್ಯಾಂಟಿಯಾಗೋ ಥ್ರೂ ಔಟ್ ಇಸ್ ಜರ್ನಿ ಅವನಿಗೆ ಬಹಳಷ್ಟು ಕಡೆ ಕಂಫರ್ಟಬಲ್ ಲಿವಿಂಗ್ ಸಿಕ್ಕರೂ ಕೂಡ ಅವನು ಎಲ್ಲೂ ಸೆಟಲ್ ಆಗಲ್ಲ. ಹೀ ಲಿಸನ್ ಟು ಹಿಸ್
ಹಾರ್ಟ್ ವಾಟ್ ಎವರ್ ಇಟ್ ಈಸ್ ಟ್ರೈಂಗ್ ಟು ಸೇ ಆ್ಯಂಡ್ ಕಂಪ್ಲೀಟಾಗಿ ಅವ್ನ ಹಾರ್ಟ್ನ ಫಾಲೋ ಮಾಡ್ತಾ ಇರ್ತಾನೆ ಅವನು. ಸೊ ನೆವರ್ ಸೆಟಲ್ ಆ್ಯಂಡ್ ಡೂ ಲಿಸನ್ ಟು ಯುವರ್ ಹಾರ್ಟ್ ಆ್ಯಂಡ್ something good will definitely come to your life. And one of ಈ ಪುಸ್ತಕದಲ್ಲಿ ಬಹಳಷ್ಟು ಒಳ್ಳೆ ಕೋಟ್ಸ್ಗಳನ್ನ ಪೌಲೋ ಕೊವೆಲೊ ಅವರು ಹಾಕಿದ್ದಾರೆ. ವೆರಿ ಇನ್ಸ್ಪೈರಿಂಗ್, ವೆರಿ ಮೋಟಿವೇಶ್ನಲ್ ಕೋಟ್ಸ್ ಬಹಳಷ್ಟು ಕಡೆ ಸಿಗುತ್ತೆ ನಿಮಗೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಇಟ್. When you want something, all the universe conspires in helping you to achieve it. So ಪೌಲೋ ಕೊವೆಲೊ ಅವರು ಮೇನ್ಲಿ 3 ಅಜೆಂಡಾಸ್ ಆಫ್ ಲೈಫ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ದ ಫಸ್ಟ್ ಒನ್ ಬೀಯಿಂಗ್ ನೆವರ್ ಸೆಟಲ್, ದ ಸೆಕೆಂಡ್ ಒನ್ ಬೀಯಿಂಗ್ ಡೂ ಲಿಸನ್ ಟು ಯುವರ್ ಹಾರ್ಟ್, ಆ್ಯಂಡ್ ದ ಥರ್ಡ್ ಒನ್ ಬೀಯಿಂಗ್ ಯೂನಿವರ್ಸಲ್ಲಿ ಬಿಲೀವ್ ಮಾಡಿ. ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಅಚೀವ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಐ ಹೋಪ್ ಎಲ್ಲರೂ ಓಂ ಶಾಂತಿ ಓಂ ಮೂವಿ ನೋಡಿದ್ದೀರಾ ಅಂತ ಹೇಳಿ, ರೈಟ್? सो ये डायलॉग ಕೂಡ ಕೇಳಿರ್ತೀರಾ ಅಲ್ವಾ? कहते हैं कि अगर किसी चीज़ को दिल से चाहो तो पूरी कायनात उसे तुमसे मिलाने की कोशिश में लग जाती है. ಕೇಳಿರ್ತೀರಾ ಅಲ್ವಾ ಡೆಫಿನೆಟ್ಲಿ. ಸೊ ಈ ಕೋಟ್ ಕೂಡ ಆಲ್ಕೆಮಿಸ್ಟ್ ಪುಸ್ತಕದಿಂದ ಇನ್ಸ್ಪೈರ್ ಆಗಿರೋ ಕೋಟ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಕನ್ಸ್ಪೈರ್ಸ್ ಟು ಹೆಲ್ಪ್ ಯು achieve something or help us to achieve something whenever we put in all our efforts to it. ಸೊ ಆಲ್ ದೀಸ್ ಫಿಲಾಸಫಿನ ಪೌಲೋ ಕೊವೆಲೊ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪ್ಲೀಸ್ ಡೂ ಟ್ರೈ ಇಟ್ ಒನ್ಸ್ ನೀವು ಓದಿಲ್ಲ ಅಂತ ಹೇಳಿದರೆ. ನನಗನ್ಸೋ ಮಟ್ಟಿಗೆ ಪುಸ್ತಕ ಓದೋರು ಬಹಳಷ್ಟು ಜನ ಈ ಪುಸ್ತಕನ ಡೆಫಿನೆಟಾಗಿ ಕವರ್ ಮಾಡಿರ್ತಾರೆ. ನೀವಿನ್ನೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಡೆಫಿನೆಟಾಗಿ ಯು ಶುಡ್ ಗಿವ್ ಇಟ್ ಅ ಟ್ರೈ ರೀಡಿಂಗ್ ಇಟ್. ದಿಸ್ ಬುಕ್ ಈಸ್ ಫಾರ್ ಎನಿಬಡಿ ಆ್ಯಂಡ್ ಫಾರ್ ಎವ್ರಿಬಡಿ. This has got something to offer for every age group people. No matter what age group you are reading it, ಡೆಫಿನೆಟ್ ಆಗಿ ನಿಮಗೆ ಏನೋ ಒಂದು ತಗೊಳ್ಳೋದು ಈ ಪುಸ್ತಕದಿಂದ ಡೆಫಿನೆಟ್ ಆಗಿದ್ದೇ ಇರುತ್ತೆ. ಸೊ ಪ್ಲೀಸ್ ಟ್ರೈ ದಿಸ್ ಬುಕ್ ಆ್ಯಂಡ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಅಬೌಟ್ ಯೋರ್ ಪರ್ಸೆಪ್ಷನ್ ಆಫ್ ದಿಸ್ ಬುಕ್. ಅಥವಾ ನಿಮಗೆ ಏನು ಅನ್ನಿಸ್ತು ಈ ಪುಸ್ತಕದ ಬಗ್ಗೆ ಓದಿದಾಗ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಸೊ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ದ್ಯಾಟ್ಸ್ ಇಟ್ ಅಬೌಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ಪುಸ್ತಕ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಇಷ್ಟ ಆಗಿದೆ ಅಂತ ಕೂಡ. ಪದೇ ಪದೇ ಹೇಳೋ ಹಾಗೆ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನನ್ನ ಚಾನಲ್ಗೆ ಬಹಳ ಅವಶ್ಯಕತೆ ಇದೆ. ಸೊ ಧಾರಾಳ ಮನಸ್ಸಿಂದ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಆ್ಯಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್.